ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಮದನ್ನ ಒಂದು ಜನ್ಮ ರಹಸ್ಯ ಬಯಲಾಗ್ತದೆ. ಹಾಗಾದರೆ ಇಲ್ಲಿ ವಿಜಯಾಂಬಿಕಾ ಮಗನೇ ಅಲ್ವಾ ಮದನ್? ಏನಾಯಿತು, ಏನು ಕಥೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮದನ ಅಮ್ಮ ಅಂದರೆ ಜೀವ ಬಿಡ್ತಿದ್ದಾರೆ. ತನ್ನ ಅಮ್ಮ ತುಂಬ ಕಷ್ಟಪಟ್ಟಿದ್ದಾಳೆ, ಅವಳು ಅನ್ಕೊಂಡಾಗ ಆಗಬೇಕು ಅಂತ ಹೇಳಿ ಸಾಕಷ್ಟು ರೀತಿ ಪ್ರಯತ್ನ ಪಡ್ತಾರೆ. ಈ ಒಂದು ಎಲೆಕ್ಷನ್ನ ತನಗೆ ತುಂಬಾ ಮುಖ್ಯ ಅಂತ ಹೇಳಿ ವಿಜಯಾಂಬಿಕಾ ಹೇಳಿರೋದ್ರಿಂದಾಗಿ, ಜೊತೆಗೆ ತಾನು ಲೇಡಿ ಫಸ್ಟ್ ಚೀಫ್ ಮಿನಿಸ್ಟರ್ ಆಗಲೇಬೇಕು ಅಂತ ಹೇಳಿ ಆಸೆ ಪಟ್ಟಿರೋದ್ರಿಂದಾಗಿ ಆ ರೀತಿಯಾಗಿ ತನ್ನಮ್ಮ ಬೇಕು ಅಂತ ಹೇಳಿ ಮದನ್ ತನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಪಡ್ತಿದ್ದಾರೆ. ಮೊದಲಿನ ಮದನ್ನೇ ಬೇರೆ, ಬಟ್ ಈಗಿರ್ತಕ್ಕಂತಹ ಮದನ್ನೇ ಬೇರೆ. ಮದನ್ ತುಂಬ ಅಂದರೆ ತುಂಬಾ ಬದಲಾಗಿದ್ದಾರೆ. ಮೊದಲೆಲ್ಲ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾ ಇದ್ರು. ಸಾವಿತ್ರಿ ಮಗು ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಆಸಕ್ತಿ ಇರಲಿಲ್ಲ. ಬಟ್ ಯಾವಾಗ ಮಗು ಹುಟ್ಟೋಕ್ಕೂ ಮುನ್ನ ಒಂದು ಮಗುವಿನ ಚಲನವಲನನೇ ಇಲ್ಲಿ ಮದನನ್ನು ಬದಲಾಯಿಸಿತ್ತು. ಅದರಲ್ಲೂ ಮಗು ಹುಟ್ಟಿದಾಗೆ ಮದನ್ ಸಂಪೂರ್ಣವಾಗಿ ಬದಲಾಗಿ ಬಿಡ್ತಾರೆ. ತನ್ನ ಹೆಂಡತಿ ಮಗುಗಿಂತ ಬೇರೆ ಏನೂ ಇಲ್ಲ ಅಂತ ಹೇಳಿ ಅನ್ನಿಸ್ಬಿಡತ್ತೆ. ಅಲ್ಲಿ ವಿಜಯಾಂಬಿಕಾ ಕೇರ್ ಮಾಡದೇ ಇದ್ರೂ ಕೂಡ ಇಲ್ಲಿ ಮದನ್ ಕೇರ್ ಮಾಡ್ತಾರೆ. ಜೊತೆಗೆ ಇಲ್ಲಿ ವಿಜಯಾಂಬಿಕಾಗೋಸ್ಕರ ಮದನ್ನ ಜೈಲು ವಾಸವನ್ನು ಕೂಡ ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಶ್ರಾವಣಿ ಇರೋದ್ರಿಂದಾನೇ ಇಷ್ಟೆಲ್ಲ ಆಗ್ತದೆ. ಶ್ರಾವಣಿಯನ್ನು ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ವಿಜಯಾಂಬಿಕಾ ಮದನ್ಗೆ ಹೇಳಿದಾಗ ಆ ಕಾರಣಕ್ಕೋಸ್ಕರ ಇಲ್ಲಿ ಶ್ರಾವಣಿ ಒಂದಷ್ಟು ಜನಗಳ ಪ್ರಾಣಕ್ಕೆ ಕುತ್ತು ತಂದ್ಲು ಅನ್ನೋ ಆಪಾದನೆಯನ್ನು ಹಾಕಲಿಕ್ಕೆ ಮುಂದಾದಂಥ ಮದನ್ ತಾನು ತೋಡಿದ ಹಳ್ಳಕ್ಕೆ ತಾನೇ ಬಿದ್ದಿದ್ದೆ ಜೈಲು ವಾಸಕ್ಕೂ ಕೂಡ ಹೋಗಬೇಕಾಗತ್ತ. ಆ ಒಂದು ಸಂದರ್ಭದಲ್ಲಿ ವಿಜಯಾಂಬಿಕಾ ಮದನನ್ನು ಜೈಲಿಂದ ಹೊರತರುವುದಕ್ಕೆ ಮುಂದಾಗುವುದಿಲ್ಲ. ಅದಕ್ಕೆ ಬದಲಾಗಿ ಇದನ್ನು ತನ್ನ ರಾಜಕೀಯ ಬಂಡವಾಳವಾಗಿ ಬಳಸ್ಕೋತೀನಿ ಅಂತ ಹೇಳಿ ನಿರ್ಧಾರವನ್ನು ಮಾಡ್ತಾರೆ. ಇದನ್ನು ನಮ್ಮ ಅಪೋಸಿಟ್ ಪಕ್ಷದವರು ಪಾರ್ಟಿಯವರು ಮಾಡಿದ್ದಾರೆ ಅಂತ ಹೇಳೋದ್ರ ಮುಖಾಂತರ ಇದನ್ನು ಓಟಾಗಿ ಪರಿವರ್ತಿಸ್ತೀನಿ ಅಂತ ಹೇಳಿ ಪ್ರಯತ್ನಕ್ಕೆ ಮುಂದಾದಾಗ ಇತ್ತ ಕಡೆ ಶ್ರಾವಣಿ ತನ್ನ ಒಂದು ಪ್ರಾಣಕ್ಕೆ ಕುತ್ತು ತಂದಿದ್ರು ಕೂಡ ಅದ್ರ ಬಗ್ಗೆ ಯೋಚನೆಯನ್ನು ಮಾಡದೆ ಮದನನ್ನು ಬಿಡುಗಡೆಗೊಳಿಸೋದಕ್ಕೆ ನಿರ್ಧರಿಸ್ತಾರೆ. ಬಿಕಾಸ್ ಮದನ್ಗೆ ಮಗು ಆಗಿರುತ್ತೆ. ಮಗು ಹುಟ್ಟಿದಾಗ ಅಪ್ಪ ಜೈಲಲ್ಲಿರೋದು ಬೇಡ, ಮಗುವನ್ನು ಅಪ್ಪ ನೋಡಬೇಕು ಅನ್ನೋ ಒಂದೇ ಒಂದು ಆಸೆಯಿಂದ ಇಲ್ಲಿ ಶ್ರಾವಣಿ ಮದನನ್ನು ಜೈಲಿನಿಂದ ಬಿಡಿಸ್ತಾರೆ. ಇತ್ತ ಕಡೆ ಮದನ್ ಕೂಡ ಜೈಲಿಂದ ಬಂದಿದ್ದೆ ಶ್ರಾವಣಿಯೇ ತನ್ನ ಬಿಡಿಸಿದ್ದು ಅಂತ ಗೊತ್ತಾಗತ್ತೆ. ಅವ್ರಿಗೆ ನಿಜವಾಗ್ಲೂ ಕೂಡ ಮನವರಿಕೆ ಆಗಿಬಿಡತ್ತೆ. ನಾನು ಆಕೆಯನ್ನು ಜೈಲಿಗೆ ಕಳಿಸ್ಬೇಕು ಅಂತ ಹುನ್ನಾರ ಮಾಡಿದರೆ ಆಕೆ ನನ್ನನ್ನು ಜೈಲಿನಿಂದ ಬಿಡಿಸಿದ್ದಾರೆ ಅಂತ ಹೇಳಿ, ತದನಂತರ ತನ್ನ ಅಪ್ಪನ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ಮದನ್ ನಿರ್ಧಾರ ಮಾಡ್ತಾರೆ. ಹಾಗಾಗಿ ವಿಜಯಾಂಬಿಕಾ ಬಳಿ ಸಾಕಷ್ಟು ಬಾರಿ ಕೇಳಿರ್ತಾರೆ ಕೂಡ. ಬಟ್ ವಿಜಯಾಂಬಿಕಾ ಮಾತ್ರ ಯಾವುದೇ ರೀತಿಯಲ್ಲೂ ಮದನಿಗೆ ಅವರ ತಂದೆಯ ಸುಳಿವನ್ನು ಕೊಟ್ಟಿರುವುದಿಲ್ಲ. ಯಾಕಂದರೆ ಇಲ್ಲಿ ವಿಜಯಾಂಬಿಕಾಗೆ ಸತ್ಯ ಗೊತ್ತಿರತ್ತೆ, ಬಟ್ ಮದನ್ಗೆ ಸತ್ಯ ಗೊತ್ತಿರೋದಿಲ್ಲ. ಹಾಗಾಗಿ ಇಲ್ಲಿ ಮದನ ವಿಜಯಾಂಬಿಕಾ ಬಳಿ ಹೋಗಿ ತನ್ನ ಅಪ್ಪನ ಬಗ್ಗೆ ವಿಚಾರ ಮಾಡಿದಾಗ ವಿಜಯಾಂಬಿಕಾ ಏನನ್ನ ಕೂಡ ಹೇಳುವುದಿಲ್ಲ. ಹಾಗಾಗಿ ಸುಮ್ಮನೆ ಕೂರೋಕೆ ಬದಲಾಗಿ ವೀರು ಅವ್ರ ಹತ್ರ ಹೋಗಿ ತನ್ನ ತಂದೆ ಯಾರು ಅನ್ನೋ ಒಂದು ಪ್ರಶ್ನೆಯನ್ನು ಇಡ್ತಾರೆ ಮದನ್. ಆದರೆ ವೀರು ಅವರು ನಿನಗೆ ಯಾರ ಹತ್ರ ಉತ್ತರ ಸಿಗಬೇಕು ಅವ್ರ ಹತ್ರನೇ ಉತ್ತರ ಸಿಗತ್ತೆ, ಹೋಗಿ ಕೇಳಬೇಕಾದವನ್ನ ಕೇಳು, ನನ್ನನ್ನು ಏನು ಕೇಳಬೇಡ ಅಂತ ಹೇಳಿ ಹೇಳಿಬಿಡ್ತಾರೆ. ಆದರೆ ಮದನ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನನ್ನಮ್ಮ ಯಾವುದೇ ರೀತಿಯಲ್ಲೂ ತನಗೆ ಉತ್ತರ ಕೊಡುವುದಿಲ್ಲ ಅಂತ ಹೇಳಿ. ಹಾಗಾಗಿ ತಾನೇ ತನ್ನ ತಂದೆ ಯಾರು ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಾರೆ. ಅದರ ಒಂದು ಭಾಗವಾಗಿ ವಿಜಯಾಂಬಿಕಾ ರೂಮಲ್ಲಿ ಅವರಿಗೆ ಒಂದು ಸುಳಿವು ಸಿಗತ್ತೆ. ಸುಳಿವನ್ನು ಇಟ್ಕೊಂಡಂಥ ಮದನ ಒಂದು ಫೋಟೋವನ್ನು ಎತ್ಕೋತಾರೆ. ಬಿಕಾಸ್ ಒಂದು ಫೋಟೋ ಇರತ್ತೆ. ಒಂದು ಫೋಟೋವನ್ನು ತಗೊಂಡು ಆ ಒಂದು ಫೋಟೋ ಇಟ್ಕೊಂಡು ಎಲ್ಲರನ್ನ ಕೂಡ ಕೇಳ್ತಾರೆ, ನೋಡಿದಿರಾ ಅಂತ ಹೇಳಿ. ಆಗ ಒಬ್ಬರು ಅಲ್ಲೇ ಮಲಗಿದ್ದಾರೆ ಅಂದಾಗ ಆ ಜಾಗಕ್ಕೆ ಹೋಗಿ ಅಪ್ಪ ನಾನು ನಿಮ್ಮ ಮಗ ಅಂತ ಹೇಳ್ತಿದ್ದಾಗೆ ಆ ವ್ಯಕ್ತಿ ಸಿಡಿದು ಹೇಳ್ತಾರೆ, ನೀನು ನನ್ನ ಮಗನ, ನನಗೆ ಮದುವೆನೇ ಆಗಿಲ್ವಲ್ಲ, ಅಂಥದ್ರಲ್ಲಿ ನೀನು ನನ್ನ ಮಗ ಹೇಗಾಗ್ತೀಯ ಅಂತ. ಆ ಮಾತನ್ನು ಕೇಳಿದಂಥ ಮದನ್ಗೆ ನಿಜಕ್ಕೂ ಕೂಡ ನೋವಾಗತ್ತೆ. ಅಮ್ಮನ ಬಗ್ಗೆ ಅನುಕಂಪ ಜಾಸ್ತಿ ಆಗುತ್ತೆ. ಯಾಕಂದರೆ ಆತ ಅಂದ್ಕೊಳ್ಳೋದು ಆತನೇ ತನ್ನ ತಂದೆ. ಆದರೆ ವಿಜಯಾಂಬಿಕಾ ವಿಷಯವನ್ನು ನನ್ನ ಹತ್ರ ಹೇಳಿಲ್ಲ. ಜೊತೆಗೆ ನಾನು ಅವ್ರ ಮಗ ಮುಂದೆ ಹೋಗಿ ನಿಂತಾಗಲೇ ಈ ರೀತಿ ಮಾತಾಡ್ತಾರೆ ಅಂದರೆ ಅಮ್ಮನ್ನ ಯಾವ ರೀತಿ ನಡೆಸ್ಕೊಂಡಿರಬೇಡ. ಇಲ್ಲ, ಅಮ್ಮ ಆಸೆ ಪಟ್ಟ ಹಾಗೆ ಆಕೆ ಎಲೆಕ್ಷನಲ್ಲಿ ಗೆಲ್ಲಬೇಕು, ಅದಕ್ಕೆ ನಾನು ಏನು ಸಾಧ್ಯ ಮಾಡೋಕ್ಕಾಗುತ್ತೋ ಅದನ್ನು ಮಾಡಬೇಕು ಅಂತ ನಿರ್ಧರಿಸ್ತಾರೆ. ಹಾಗಾಗಿ ಇಲ್ಲಿ ವಿಜಯಾಂಬಿಕಾ
ಆ ಒಂದು ಎಲೆಕ್ಷನ್ನಲ್ಲಿ ಗೆಲ್ಲಬೇಕು ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಮದನ್ ಹೋರಾಟವನ್ನು ಮಾಡ್ತಿದ್ದಾರೆ. ಇದರ ನಡುವೆ ಸಾವಿತ್ರಿಯ ಒಂದು ಆಸೆ ಇರುತ್ತೆ, ಆಕೆಗೆ ಸುಬ್ಬು ಮತ್ತು ಶ್ರಾವಣಿನೇ ತನ್ನ ಮಗುವಿಗೆ ನಾಮಕರಣವನ್ನು ಮಾಡಬೇಕು ಅಂತ ಹೇಳಿ. ಆ ಒಂದು ಆಸೆಯನ್ನು ಮದನ್ ಹತ್ರ ಹೇಳ್ಕೊತಾರೆ ಕೂಡ. ಆ ಒಂದು ಆಸೆಯನ್ನು ಪೂರೈಸಬೇಕು ಅಂತ ಹೇಳಿ ಮದನ್ ಶ್ರಾವಣಿ ಮತ್ತು ಸುಬ್ಬು ಮನೆಗೂ ಕೂಡ ಹೋಗ್ತಾರೆ. ಅಲ್ಲಿ ಮದನ್ನಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯನ್ನು ನೋಡಿದೆ ಇಡೀ ಮನೆ ಶಾಕ್ ಆಗುತ್ತೆ. ನಿಜವಾಗ್ಲೂ ಮದನ್ ಬದಲಾಗಿದ್ದಾನೆ, ಈ ರೀತಿಯಾಗಿ ನಡ್ಕೋತಿದ್ದಾನೆ ಅಂದರೆ ನಿಜವಾಗ್ಲೂ ಅವನಲ್ಲಿ ಬದಲಾವಣೆ ಆಗಿದೆಯಾ ಅಂತ ಹೇಳಿ ಒಂದು ಕ್ಷಣಕ್ಕೆ ಎಲ್ರಿಗೂ ಅನುಮಾನ ಬರುತ್ತೆ. ಆಗ ಮದನ್ ನಿಮಗೆಲ್ಲ ಅನುಮಾನ ಬರೋದ್ರಲ್ಲಿ ಏನೂ ಕೂಡ ತಪ್ಪಿಲ್ಲ, ಯಾಕಂದರೆ ನಾನು ಮಾಡಿರೋ ಕೆಲಸಗಳು ಆ ರೀತಿ ಇದೆ, ಆದರೆ ನಾನು ನಿಜಕ್ಕೂ ಕೂಡ ಬದಲಾಗಿದ್ದೇನೆ ಅಂತ ಹೇಳಿದಾಗ ಎಲ್ರಿಗೂ ಒಂದು ರೀತಿಯಲ್ಲಿ ನಂಬಿಕೆ ಬರುತ್ತೆ. ಇಲ್ಲಿ ಸಾವಿತ್ರಿಯ ಆಸೆ ತನ್ನ ಮಗುವಿನ ನಾಮಕರಣವನ್ನು ತನ್ನ ಅಣ್ಣ ಮತ್ತು ಅತ್ತಿಗೆನೇ ಮಾಡಬೇಕು ಅಂತ ಹೇಳಿ, ಸುಬ್ಬುನೇ ತನ್ನ ಅಣ್ಣ ಅಂತ ಹೇಳಿ ಆಕೆ ಅಂದ್ಕೊಂಡಿರೋದ್ರಿಂದ ನೀವೇ ಆಕೆ ಮಗುವಿನ ಅಂದರೆ ನಮ್ಮ ಮಗುವಿನ ನಾಮಕರಣವನ್ನು ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಸರಿ ಆಯಿತು, ಅಲ್ಲೇ ಅದಕ್ಕೆ ನಮ್ಮ ಮನೆಯಲ್ಲೇ ಮಾಡೋಣ ಅಂತ ನಿರ್ಧರಿಸಿ ಮನೆಯನ್ನೆಲ್ಲ ಅಲಂಕಾರ ಮಾಡ್ತಿದ್ದಾರೆ ಸುಬ್ಬು ಶ್ರಾವಣಿ. ಆದರೆ ಅಲ್ಲಿ ಸಾವಿತ್ರಿಯನ್ನು ಕರ್ಕೊಂಡು ಬರೋದು ತುಂಬಾ ಕಷ್ಟ ಇದೆ ಮದನ್ಗೆ, ಯಾಕಂದರೆ ವಿಜಯಾಂಬಿಕಾ ಅಂತೂ ಖಂಡಿತವಾಗ್ಲೂ ಬಿಡುವುದಿಲ್ಲ, ಮಗು ಬಗ್ಗೆನೇ ಆಕೆ ಯೋಚನೆ ಮಾಡಲ್ಲ. ಅಂಥದ್ರಲ್ಲಿ ಮಗುವಿನ ನಾಮಕರಣ ಅಂತ ಹೇಳಿದ್ರೆ ಖಂಡಿತ ಅದನ್ನು ಅಪೋಸ್ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಮದನ್ಗೆ ಗೊತ್ತಿರುತ್ತೆ. ಹಾಗಾಗಿ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಸಾವಿತ್ರಿಯನ್ನು ಅಂತ ಹೇಳಿ ಸುಳ್ಳು ಹೇಳ್ತಾರೆ. ವಿಜಯಾಂಬಿಕಾ ಕೂಡ ಅದನ್ನು ನಿಜ ಅಂತಾನೆ ಅಂದ್ಕೊಂಡಿದ್ದೆ. ಅವರು ಅವರ ಮೀಟಿಂಗ್ಗೆ ಅಂತ ಹೋಗ್ತಾರೆ. ನಂತರ ಇಲ್ಲಿ ಮದನ್ ಸಾವಿತ್ರಿ ಇಬ್ಬರು ಕೂಡ ಸುಬ್ಬು ಮನೆಗೆ ಹೋಗಿರೋ ವಿಷಯ ವಿಜಯಾಂಬಿಕಾಗೆ ಗೊತ್ತಾಗಿದೆ ತಡ ಇಲ್ಲಿ ಮದನ್ಗೆ ಕಾಲ್ ಮಾಡಿ ಕೇಳಿದಾಗಲೂ ಕೂಡ ಮದನ್ನ ಹೊರಗಡೆ ಇದ್ದೀನಿ, ಹಾಸ್ಪಿಟಲಲ್ಲಿ ಇದ್ದೀನಿ ಅಂತಲೇ ಹೇಳ್ತಾರೆ ಹೊರತು ಶ್ರಾವಣಿ ಸುಬ್ಬು ಮನೇಲಿದ್ದೀನಿ ಅಂತ ಹೇಳುವುದಿಲ್ಲ. ನಂತರ ಅವರ ಮಗುವಿನ ನಾಮಕರಣವಾಗುತ್ತೆ. ಇಲ್ಲಿ ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ಸ್ವರ ಅಂತಕ್ಕಂಥ ಒಂದು ಸುಂದರವಾದಂಥ ಹೆಸರನ್ನು ಮಗುವಿಗೆ ಇಟ್ಟು ನಾಮಕರಣವನ್ನು ಮಾಡ್ತಾರೆ. ತದನಂತರ ಇಲ್ಲಿ ಮದನ್ ತುಂಬಾ ಒಳ್ಳೆಯ ಹುಡುಗ, ಆದರೆ ಅವನಿಗೆ ತುಂಬಾ ಅನ್ಯಾಯ ಆಗ್ತದೆ ವಿಜಯಾಂಬಿಕಾಯಿಂದ. ಯಾಕಂದರೆ ವಿಜಯಾಂಬಿಕಾ ಯಾವುದೇ ರೀತಿಯಲ್ಲೂ ಕೂಡ ಮಗ ಅನ್ನೋದನ್ನು ಕೂಡ ನೋಡದೆ ಜೈಲಲ್ಲಿ ಇರಿಸಿದ್ರು. ಆದರೆ ಅವರಪ್ಪ ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ ನಿರ್ಧಾರ ಮಾಡ್ತಾರೆ. ಬಿಕಾಸ್ ಇಲ್ಲಿ ಮದನ್ ಅಪ್ಪನಿಗೋಸ್ಕರ ಹುಡುಕ್ತಿರೋ ವಿಷಯ ಅವ್ರಿಗೆ ಗೊತ್ತಾಗಿರುತ್ತೆ. ಹಾಗಾಗಿ ಎಲ್ಲ ರೀತಿಯಿಂದನೂ ಕೂಡ ಪ್ರಯತ್ನವನ್ನು ಪಡ್ತಾರೆ. ಆ ಒಂದು ಸಮಯದಲ್ಲಿ ಒಂದು ದೊಡ್ಡ ಸತ್ಯವೇ ಅನಾವರಣಗೊಳ್ತದೆ. ಇಲ್ಲಿ ಸುಬ್ಬು ಶ್ರಾವಣಿ ಹತ್ರ ಬಂದಿದ್ದೆ, ನೀವು ಹೇಳಿದಾಗ ಎಲ್ಲ ಕಡೆ ಚೆಕ್ ಮಾಡಾಯಿತು, ಪೊಲೀಸವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ತಗೊಳ್ಳಿ ಅಂತ ಇನ್ಫಾರ್ಮೇಷನನ್ನು ಕೊಟ್ಟಾಗ ಶ್ರಾವಣಿಗೆ ನೋಡಿ ಶಾಕ್ ಆಗತ್ತೆ. ಆಗ ಆಕೆ ಮದನನ್ನು ಕರೆಸ್ತಾಳೆ, ನೀನು ನಿಮ್ಮ ಅಪ್ಪನಿಗೋಸ್ಕರ ಹುಡುಕ್ತಾ ಇದೆಯಾ, ಆದರೆ ನಿನ್ನ ಜೊತೆ ಇರ್ತಕ್ಕಂಥ ವಿಜಯಾಂಬಿಕಾ ನಿನ್ನ ಅಮ್ಮನೇ ಅಲ್ಲ ಅಂತ ಹೇಳ್ತಾರೆ. ನಿಜಕ್ಕೂ ಮದನ್ಗೆ ಶಾಕ್ ಆಗುತ್ತೆ. ಹಾಗಿದ್ರೆ ಏನಾಗಿದೆ ಅಲ್ಲಿ, ಯಾವ ರೀತಿಯಲ್ಲಿ ಅವರಿಬ್ಬರ ನಡುವಿನ ಸಂಬಂಧ ಸೃಷ್ಟಿಯಾಗಿದೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡುವುದನ್ನು